ಹೆಗ್ಗೊಂಡಳ್ಳಿ ಇದು ಸರ್ವೆ ನಂಬರ್ 77/2 4 ಎಕರೆ 39 ಗುಂಟೆ. ಜಗಳ ಬಂದು 10ನೇ ತಾರೀಕು ಇಲ್ಲಿ JCB ಎತ್ಕೊಂಡ್ಬಂದು ಎಲ್ಲಪ್ಪ ಜಗಳ ಮಾಡ್ತಾನೆ ಇಲ್ಲಿ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ, ದೂರು ಕೊಟ್ಟಿರ್ತೀರಿ ಹೊರ್ತು ಸ್ಟೇಷನಲ್ಲಿ. ಅವರು ಬಂದಿಲ್ಲ ಅವರು. ಆಮೇಲೆ ತಿರ್ಗಾ 14ನೇ ತಾರೀಕು ಬೆಳಿಗ್ಗೆ 8:15 ಬಂದು ಇಲ್ಲಿ ಕಾರ್ ಹಾಕ್ಕೊಂಡು ಇರ್ತಾರೆ. ನಾನು ಕ್ಯಾಮ್ರಾದಲ್ಲಿ ನೋಡ್ತೀನಿ. ಆಮೇಲೆ ನೋಡಿದಾದ್ಮೇಲೆ ಜಾಗಕ್ಕೆ ಬರ್ತೀನಿ. ಬಂದಾದಮೇಲೆ ಎಲ್ಲಪ್ಪ ಅವ್ರ ಮಗ ಏನು ಮಾಡ್ತಾರೆ, ನಾನು 2 ವೀಲರ್ ನಿಲ್ಸ್ಕೊಂಡಿರ್ತೀನಿ. ಇಲ್ಲಿ ನಿಲ್ಸ್ಕೊಂಡಿದ್ದಾಗ ಬಂದು ಜಗಳ ಮಾಡ್ತಾರೆ ಎಲ್ಲಪ್ಪ. ಆವಾಗ ಅರುಣ ಅನ್ನೋ ಹುಡುಗ ಬರ್ತಾನೆ ಇಲ್ಲಿ, ನಮ್ಮ ಚಿಕ್ಕಪ್ಪ ಮಗ. ಬಂದಾಗ ಅವಾಗ ಎಲ್ಲಪ್ಪ ಏನು ಮಾಡ್ತಾನೆ, ಕಾರಿಂದ ಮುಚ್ಚೆತ್ಕೊಂಬಂದು ಫಸ್ಟ್ ತಲೆಗೆ ಹಾಕೋಕೆ ಬರ್ತಾನೆ. ಆಮೇಲೆ ನಾನು ಕೈ ಅಡ್ಡ ಹಾಕ್ತೀನಿ. ಕೈ ಅಡ್ಡ ಹಾಕೋಕೆ ಬಂದಾದಮೇಲೆ ಆಮೇಲೆ ಕೈಗೆ ಏಟು ಬೀಳ್ತಾಯಿದೆ. ಆಮೇಲೆ ಅರುಣ ಅನ್ನೋನಿಗೆ ಹೆಂಗೆ ಸಿಗ್ತೈತೆ ಹಂಗೆ ತಲೆಗೆ ಹಾಕೋಕೆ ಬಂದ. ಅವನು ತಪ್ಪಿಸ್ಕೊಂಡು ಕೈ ಅಡ್ಡ ಎಲ್ಲ ಕೊಟ್ಟ. ಆಮೇಲೆ ಕೆಳಗೆ ಬಿದ್ದಾಗ ಕಾಲ್ಗೆ ಎಲ್ಲ ಹೊಡಿತಾನೆ. ಯಾರೋ ಎಲ್ಲಪ್ಪನವನು ಮಗನೂ ದೊಣ್ಣೆ ಎತ್ಕೊಂಡು ಕತ್ತತ್ರ ಇವೆಲ್ಲ ಹೊಡಿತಾನೆ. ಆಮೇಲೆ ಏನು ಮಾಡ್ತಾರೆ ಅವರು, ನಾನೇನು ಮಾಡ್ತೀನಿ ಹಿಂಗೆ ಹೋಗ್ಬಿಡ್ತೀನಿ ಈ ಕಡೆ ಸೈಡ್ಗೆ. ಅವ್ರೇನು ಮಾಡ್ತಾರೆ, ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಅವರೇ ಹೋಗ್ಬಿಡ್ತಾರೆ. ಇವರು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಇದು ಆಮೇಲೆ ಇದು ಹೊರ್ತು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಯಾರ ಮೇಲೆ? ಎಲ್ಲಪ್ಪ ಅವ್ರ ಮಗ ಮೇಲೆ. ಏನು ಅವ್ರ ಮಗನ ಹೆಸರು? ಅಂಜನ್. ಆಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಇದು ನಾನು ಹೋಗಿ ಸಂಜೆ ಸಲ ಅಡ್ಮಿಟ್ ಆಗ್ತೀನಿ. ಆಮೇಲೆ ಪೊಲೀಸರೆಲ್ಲ ಬರ್ತಾರೆ, ಇವೆಲ್ಲ ಇಸ್ಕೊಂತಾರೆ. ನಾವು ಏನು ಸ್ಟೇಟ್ಮೆಂಟ್ ಹೇಳ್ತೀರಿ ಇವೆಲ್ಲ. ಇವ್ರಿಗೆ ಬಂದು ಬ್ಯಾಕ್ ಸಪೋರ್ಟ್ ಬಂದು ಗೋವಿಂದರಾಜು, ಅಶ್ವಥ್ ರೆಡ್ಡಿ, ಭಾರತೇಶು, ಜಗದೀಶು ಇವರು ಇದು ಮಾಡ್ತಾರೆ, ಬ್ಯಾಕ್ ಸಪೋರ್ಟ್ ಮಾಡ್ತಾರೆ ಇವರು. ಈ ನಮ್ಮ ತಂದೆನ ಬಂದು 2010 ಪ್ಲ್ಯಾನ್ ಮಾಡಿ ಅಸ್ಟೆಂಡ್ ಮಾಡಿ ತಿರ್ಸ್ತಾರೆ ಅವರು. ಯಾರೋ ಎಲ್ಲಪ್ಪ ಇವರೆಲ್ಲ ಸರಿ ಟೀಮ್ ಇವರು. ಆಮೇಲೆ ಬಂದು ನಾವೇನು ಮಾಡ್ತೀರಿ, ಎಲ್ಲ ಆಯೋಗದಲ್ಲಿ ಕೇಸು ಇವೆಲ್ಲ ಇದೆ, ನಮ್ಮ ಕಡೆ ಆಗಿದೆ ಆಯೋಗದಲ್ಲಿ. ಇಷ್ಟೆಲ್ಲ ಆಗಿ ಕೂಡ ಸಜಾಪುರ ಸ್ಟೇಷನ್ ಆಗಲಿ, ಹೊರ್ತು ಸ್ಟೇಷನ್ ಆಗಲಿ, ಆಮೇಲೆ ಇದು ಕಮಿಷನರ್ ಆಫೀಸು ಇವೆಲ್ಲ ನಾವು ದೂರು ಕೊಡ್ತೀರಿ. ಆದರೆ ನಮಗೆ ಪೊಲೀಸಿಂದ ರಕ್ಷಣೆ ಏನಿಲ್ಲ. ಎಲ್ಲ ಅವ್ರ ಕಡೆನೇ ಇದ್ದಾರೆ ಸರ್ ಇವೆಲ್ಲ ಟೀಮ್ ಎಲ್ಲ ಫುಲ್ಲು. ನಮ್ಗೆ ನ್ಯಾಯ ಬೇಕು ಸರ್. ನಮಗೆ ಇದೆಲ್ಲ ಕಾರಣ ಬಂದು ಇವ್ರು ಎಷ್ಟು ಜನ ಹೇಳಿದ್ದೀರಾ ಅಷ್ಟು ಜನ ಕಾರಣ ಸರ್ ಇದಕ್ಕೆಲ್ಲ. ನಮ್ಗೇನೇನು ಆಯ್ತಂದ್ರೆ ಅವರ ಕಾರಣ. ನಮ್ಮ ಕುಟುಂಬಕ್ಕೆ, ನಮ್ಮ ಮಾವ ಕುಟುಂಬಕ್ಕೆ ರಕ್ಷಣೆ ಬೇಕು ಸರ್. ಅದೇ ಜಮೀನು ಕಿತ್ಕೊಳಕ್ಕೋಸ್ಕರ ಅವರು ಈ ಥರ ಮಾಡ್ತಾರೆ ಸರ್. ಎಷ್ಟು? ಈ 4 ಎಕರೆ ಎಷ್ಟು? 4 ಎಕರೆ 39 ಗುಂಟೆ ಸರ್. ಅಷ್ಟು ಕಿತ್ಕೊಳ್ಳೋಕ್ಕೆ? ಹೌದು ಸರ್. ಅದರಲ್ಲಿ 2 ಎಕರೆ 13 ಗುಂಟೆ ನಮ್ಮ ತಂದೆ ಭಾಗಾಂಶ ಇದೆ. ಅದು ಕೇಸ್ ಕೋರ್ಟಲ್ಲಿದೆ, ಅದು ನಾವು ನೋಡ್ಕೊತಿರೋದು. ಅದಾದಮೇಲೆ ಇಷ್ಟೆಲ್ಲ ಮಾಡಿದ್ದು ಸರ್. ನಾವು ಕಾನೂನು ರೀತಿಯಲ್ಲಿ ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲ ಇದು ಮಾಡ್ತಾಯಿದ್ದೀರಿ. ಹೋರಾಟ ಕೂಡ ಆಗಿದೆ, ವಿಧಾನಸೌಧದಲ್ಲಿ ಚರ್ಚೆನೇ ಆಗಿದೆ ಇದ್ರ ಬಗ್ಗೆ. ಆದ್ರೂ ಈ ಥರ ಮಾಡ್ತಾರೆ. ಹ್ಞೂ ಸರ್. ಸಿದ್ದರಾಮಯ್ಯ ಸಾಹೇಬರು MLA ಆನೇಕಲ್. ಅದೇ ಜಮೀನು ಬಗ್ಗೆನೇ ಮಾತಾಡಿದ್ರು ಸರ್.